ನಮಸ್ಕಾರ ಯೂಟ್ಯೂಬ್ ಮಂದಿಗೆ. ಇದು ಎಂಥ ವಿಷಯ ಅಂದ್ರೆ ಇದನ್ನು ನೀವು ಕೇಳಬೇಕಾಕತಿ. ಯಾಕಂದ್ರೆ ಕೇಳಬೇಕು ಇದನ್ನು. ಗಾಂಧೀಜಿ ನಮ್ಮ ರಾಷ್ಟ್ರಪಿತ ಹೆಂಗೆ ಆಕಾನು? ಅವ ಪಾಕಿಸ್ತಾನದ ಪಿತ ಆಗ್ಬೇಕು ಅವ. ಯಾಕಂದ್ರೆ ಪಾಕಿಸ್ತಾನ ಬೇರೆ ಮಾಡಿದವ ಅವ. ಪಾಕಿಸ್ತಾನದ ಪಿತ ಆಗ್ಬೇಕು ಅವ ಹೊರತು ಇಂಡಿಯಾದ ಪಿತ ಮಾತ್ರ ಹೆಂಗಾದ ಇದು ನಂಗೆ ತೆಲಿಗೆ ಈಗ ಅದು ಗೊತ್ತೈತಿ. ಶಾಲ್ಯಾಗನು ಅವನ್ನ ಕಲಿಸ್ತಿರು. ಆದ್ರೆ ನಾವು ಅದನ್ನು ಕಲೀಲಿಲ್ಲ. ಯಾಕಂದ್ರೆ ನಮ್ಮ ಹಿಂದೆ ಇರ್ತಾರಲ್ಲ ಅವ್ರಿಂತ ಗೊತ್ತಾಯ್ತು ನಮಗೆ ಇಂಥ ಅಡಿಸಿ ಮಗಿದ್ದ ಅಂತೇಳಿ. ಅದಕ್ಕೋಸ್ಕರ ಅವ ನಮ್ಮ ಭಾರತದ ಪಿತಾಮಹ ಅಲ್ಲ ಅವ. ಎಂಥವ್ರು ಮಾಡ್ಬೇಕು ನಾವು ಪಿತಾಮಹ ಅಂದ್ರೆ ಭಗತ್ ಸಿಂಗ, ನಾಥೂರಾಮ್ ಗೋಡ್ಸೆ ಇಂಥವ್ರನ್ನ ಪಿತಾಮಹ ಮಾಡ್ಬೇಕು ನಾವು. ನೋಟ್ನಾಗೆಲ್ಲ ಇವ್ರನ್ನ ಮುದ್ರಿಸ್ಬೇಕಾಕೈತಿ ನಾವು. ಅವರು ಫೋಟೋಗಳು ಹಾಕಿಸ್ಬೇಕಾಕೈತಿ. ಇವ್ರು ರೊಕ್ಕ ಬರ್ತಾವಲ್ಲ ಸದ್ಯ ಇಂಥವ್ನು ಹೋಗಿ ಇಂಥವ್ನ ಹತ್ರಾಗ ಹಾಕಿರಂದ್ರೆ ನಮ್ಮ ತಲೆ ಹಾಪಾಕೈತಿ. ಶಾಲ್ಯಾಗ ಈಗಾದರೂ ಅದನ್ನ ಕಲಿಸ್ತಾರೆ. ಯಾಕಂದ್ರೆ ಅವಾಗ ಯಾರ ಕಾಂಗ್ರೆಸ್ ಅವ್ರದ ಪಕ್ಷ ಇತ್ತು ಮತ್ತು ಅವರ ಪಿತಾಮಹ ಅಂತ ಅವರೇ ಎಲ್ಲ ಪ್ರಶಸ್ತಿಗಳನ್ನ ತೊಗೊಂಡ್ರೆ ಅದು ಈ ಸದ್ಯ ಅಂಥದ್ದೆಲ್ಲ ತಿದ್ದುಪಡಿ ಮಾಡ್ಬೇಕಂದ್ರೆ 371 ಸೀಟ್ ಬೇಕು. ಯಾವ್ದಾರ ಒಂದು ಪಕ್ಷ ಅದನ್ನು ತಿದ್ದುಪಡಿ ಮಾಡ್ಬೇಕಾದ್ರೆ 371 ಸೀಟ್ ಇದ್ದು ಅಂದ್ರೆ ಅವ್ನ ಹೆಡ್ಲಿ ಭಾರತದಾಗಿನ ಒಂದೊಂದು ಇದನ್ನು ಸದೇ ತಿದ್ದುಪಡಿ ಮಾಡಿ ಹೋಗಿತಾರೆ ಅವ್ರು. ಅದು ಕಾಂಗ್ರೆಸ್ ಅವ್ರ ಕಡೆನೇ ಇರಲಿ, ಬಿ ಜೆ ಪಿ ಅವ್ರ ಕಡೆನೇ ಇರಲಿ, ಯಾರಿಗೇ ಇರಲಿ. ಆದ್ರೆ ಚಲೋ ಪಕ್ಷದ ಕೈಗಿತ್ತು ಅಂದ್ರೆ 371 ಸೀಟ್ ಅವ್ರೂ ಒಂದೇ ಪಕ್ಷದವ್ರು ಬೇಕಾ. ಮತ್ತು ಒಂದೇ ಪಕ್ಷದ ಏನರ 371 ಸೀಟ್ ಇತ್ತು. ನೋಟ್ ಮ್ಯಾಗ ಅವ್ರು ನಾಳೆ ರಾಮನ್ ಇದನ್ನು ಹಾಕಿಸ್ಬೋದು, ನಾಳೆ ಭಗತ್ ಸಿಂಗಂದು ಹಾಕಿಸ್ಬೋದು. ಯಾಕಂದ್ರೆ ಅದು 371 ಸೀಟಿಗಿರುವಂಥ ಪವರ್ ಅದನ್ನು ಯಾರು ಮಾಡಿದಾರು? ಡಾಕ್ಟರ್ BR ಅಂಬೇಡ್ಕರ್ ಅವರ ಬರೆದು ಹೋಗಿದ್ದಾರೆ. ಅದು 371 ಸೀಟ್ ಯಾರಿಗೆ ಬರ್ತಾವಲ್ಲ ಅವ್ರ ಸಂವಿಧಾನ ಮರನೇ ದಿವಸ ಚೇಂಜ್ ಮಾಡ್ಬೋದು ಅಂತೇಳಿ. ಅದ್ರ ಚೇಂಜ್ ಅಂದ್ರೆ ಅಂಥದ್ದು ನಿಮಗೇನು ಭಾಳ ಇದಾಗ್ತಿರೋದಿಲ್ಲ ಅಂಥದ್ದು ಚೇಂಜ್ ಮಾಡಿ ನೀವು ಅದನ್ನು ಬದಲಾಯಿಸ್ಕೋಬೋದು. ಅಂದ್ರೆ ಅವ್ರು ಅವಾಗ ಈಗಿನ ಫ್ಯೂಚರ್ ಲೆಕ್ಕ ಮಾಡಿ ಬರೆದು ಹೋಗಿದ್ದಾರೆ ಅವ್ರು. ಅದನ್ನು ಈಗಿನ ಫ್ಯೂಚರ್ ಏನೈತಿ ಅದನ್ನು ಲೆಕ್ಕ ಮಾಡಿ ಬರೆದಿಟ್ಟಾರ ಅವ್ರು. ಅಂದ್ರೆ ಮುಂದೆ ಹಿಂಗೂ ಆಕೈತಿ. ಅದಕ್ಕೋಸ್ಕರ ಎಲ್ಲರೂ ಒಂದು ಲೆಕ್ಕದಾಗ ಹೋಗ್ಬೇಕಂತೇಳಿ 371 ಸೀಟ್ ಒಂದು ಪಕ್ಷಕ್ಕೆ ಬಂದೈತೆ ಅಂದ್ರೆ ಅವಾಗ ಏನೋ ಒಂದು ಅವಘಡ ಆಗೈತಿ ಈ ದೇಶದಾಗ. ಅದಕ್ಕೋಸ್ಕರ ಈ ಪಕ್ಷಕ್ಕೆ 371 ಸೀಟ್ ಬಂದವು. ಈ ಸದ್ಯ ಇಂಥ ಚೇಂಜ್ ಮಾಡೋಕ್ಕಂತೇಳಿ ಅವ್ರು ಅವಾಗ ಬರೆದಿಟ್ಟಾರೆ. ಅಟೋಟಿಗೆ ಇಲ್ಲಿ ಏನು ಆಗ್ತೈತಿ, ಬೇರೆ ಪಕ್ಷದವ್ರ ಹಿಂಗೆ ಮಾಡಕ್ಕೆ ನಿಂತಾರ ಹಂಗೆ ಮಾಡಕ್ಕೆ ನಿಂತಾರ ಅನ್ಗುಟ್ಟಿಗೆ ಹೋಗಿ ಮತ್ತು ಅವ್ರಿಗೆ ಒತ್ತಾವ. ಅದೆಲ್ಲ ಕೂಡ ಲಪಡ ಆಕೈತಿ. ಅದಕ್ಕೆ ಹೇಳೋದು, ನಮ್ಮ ರಾಷ್ಟ್ರಪಿತ ಗಾಂಧಿನ ಯಾವತ್ತು ಅನ್ನಕ್ಕೆ ಹೋಗ್ಬೇಡ್ರಿ. ನಮ್ಮ ರಾಷ್ಟ್ರಪಿತ ಯಾವತ್ತಿದ್ರು ಭಗತ್ ಸಿಂಗ, ನಾಥೂರಾಮ್ ಗೋಡ್ಸೆ ಇಂಥವ್ರು ಕ್ರಾಂತಿವೀರ ಸಂಗೊಳ್ಳಿ ಇಂಥವ್ರು ಅನ್ಬೇಕು ನಾವು. ಒಟ್ಟು ಅಂಥವ್ರು ಏನು ಮಾಡ್ತಾರೆ, ಛತ್ರಪತಿ ಶಿವಾಜಿ ಇಂಥವ್ರು ನಮಗೆ ಇವ್ರನ್ನ ರಾಷ್ಟ್ರಪಿತ ಮಾಡಿದ್ರೆ ನಾವು ಹ್ಞೂ ಅಂತಿದ್ದು. ಸಣ್ಣ ಹುಡುಗರಿಗೂ ಅದನ್ನ ಕಲಿಸ್ಯಾರು. ನೀವು ಅದನ್ನು ಹೇಳಕ್ಕೆ ಹೋಗ್ಬೇಡ್ರಿ. ಭಗತ್ ಸಿಂಗ್ ಅನ್ರಿ ಬೇಕಾದ್ರೆ ನಡೀತೈತಿ ನಮಗೆ. ಇದೇನ್ರಿ ನಿಮಗೆ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿರಿ. ಮಾಡ್ಲಿಕ್ಕೂ ನಡೀತೈತಿ ನಮಗೆ. ಒಟ್ಟು ಹೇಳಕ್ಕೆ ಒಂದು ವ್ಯೂಸ್ ಬಂದ್ರೆ ಸಾಕು.